ಹಂಗೆ ಬಂದ್ರೆ ಆಗೋದಿಲ್ಲ. ಖಾರ ಪುಡಿ ತುಂಬಾ ನನಗೆ 2.4 ಬೇಕಾಗ ಗಟ್ಟಿ ಇದೆ ಆಯ್ತಾ. ಕ್ಯಾಮ್ರಾದಿಂದ ಆನ್ಲೈನ್ ಅಲ್ಲಿ ಕೂಡ ಇದೆ. ಇದರ ಮಾಪ್ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ ಸುಮಾರು 11:30. ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು, ಹಾಗಾಗಿ ರೆಡಿಯಾಗಿ ಕುಂತಿದ್ದೀನಿ. ಬುಧವಾರ ಅಂತಂದ್ರೆ ಸ್ವಲ್ಪ ಆರಾಮಾಗಿರ್ತದೆ ಇವತ್ತಿನ ದಿನ ಆಯ್ತಾ. ಯಾವಾಗ್ಲೂ ಸಾಮಾನ್ಯವಾಗಿ ಬುಧವಾರದ ದಿನ ಆರಾಮಾಗಿ ಕಳೀತೀನಿ. ಇವತ್ತೇನ್ ಮನೆಯಲ್ಲಿ ಜಾಸ್ತಿ ಕೆಲಸ ಇಲ್ಲ ನನಗೆ. ಕರೆಂಟ್ ಬೇರೆ ಇಲ್ಲ, ಬೆಳಿಗ್ಗೆನೆ ತೆಗ್ದಿದ್ದಾರೆ. 4 ಗಂಟೆಗೆ ಅಂತ ಹೇಳ್ತಾ ಇದ್ರು. ನಮ್ ಕಡೆ ಸಾಮಾನ್ಯವಾಗಿ ಬುಧವಾರ ಕರೆಂಟ್ ತೆಗ್ದ್ಬಿಡ್ತಾರೆ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾವು ಮಂಗಳವಾರ ಬುಧವಾರ 2 ದಿನ ನಾನ್ ವೆಜ್ ತಿಂತೀವಿ ಅಲ್ವಾ. ನಿನ್ನೆ ದಿನ ನಾನು ಏನ್ ನಾನ್ ವೆಜ್ ಮಾಡಿರ್ತೀನಿ ಅದನ್ನ ಸ್ವಲ್ಪ ಇವತ್ತಿಗೂ ಇಟ್ಕೊಂಡ್ ಬಿಡ್ತೀನಿ ಈ ತರ. ಮತ್ತೆ ಇನ್ನ ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಇವಾಗ ನಾನು ಸ್ವಲ್ಪ ARM ಕಡೆ ಹೋಗಿ ಬರುವ ಅಂತ. ತುಂಬಾ ದಿನ ಆಯ್ತು ARM ಕಡೆ ಹೋಗ್ದೇನೆ. ನನಗೆ ಈ ಚಿಕ್ಕ ಪುಟ್ಟ ಸ್ಪೈಸಸ್ ಎಲ್ಲ ಬೇಕಿತ್ತು, ಹಾಗಾಗಿ ಹೋಗುವ ಅಂತ ರೆಡಿಯಾಗಿ ಕುಂತಿದ್ದೀನಿ ಆಯ್ತಾ. ನಮ್ಮನೆಯವ್ರು ಇವಾಗ ರೆಡಿ ಆದ್ರು. ನಮ್ ಕಡೆ ಅಂತೂ ಚಳಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಯಪ್ಪ ಯಾಕಾದ್ರೂ ಬೆಳಗಾಗ್ತದೆಯೋ ಅಂತ ಅನಿಸ್ತದೆ ನನಗೆ. ನಿಮ್ಗೂ ಹಂಗೇನ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಈ ಕಡೆ ತುಂಬಾ ಚಳಿ ಅಲ್ವಾ. ಇನ್ನ ಸಿರ್ಸಿ ಮತ್ತೆ ಸಿದ್ದಾಪುರ್ ಕಡೆ ಅಂತೂ ಸಿಕ್ಕಾಬಟ್ಟೆ ಚಳಿ ಇರ್ತದೆ. ನಾವು ಒಂದು ತುಂಬಾ ವರ್ಷದ ಹಿಂದೆ ಸಿದ್ದಾಪುರ್ ಕಡೆ ಹೋಗ್ತಾ ಇದ್ವಿ ಇದೇ ಟೈಮ್ ನಲ್ಲಿ ಆಯ್ತಾ. ಯಾಕೆ ಅಂತಂದ್ರೆ ಔಷಧಗೋಸ್ಕರ ನಾವು ಆ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ಆಯ್ತಾ. ಏನ್ ಚಳಿ ಅಂತೀರಿ, 11 ಗಂಟೆ ಆದ್ರೂ ಆ ಕಡೆ ಚಳಿನೇ ಕಡಿಮೆ ಆಗೋದಿಲ್ಲ. ಈ ತರ ಬೆಳಿಗ್ಗೆ ನಾವ್ ಇಲ್ಲಿಂದ 5 ಗಂಟೆಗೆಲ್ಲ ಎದ್ದು ಹೋಗ್ತಾ ಇದ್ವಿ. 5:30, 5 ಗಂಟೆಗೆಲ್ಲ ಎದ್ದು ಹೋಗ್ತಾ ಇದ್ವಿ. ಈ ತರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ಕೆಲವೊಮ್ಮೆ ಕುತ್ಕೊಂಡು ಎಲ್ಲಾನು ಅಂದ್ರೆ ನನ್ಗೆ ವಿಚಾರ ಬರ್ತದೆ. ಅಂದ್ರೆ 4 ಗಂಟೆಗೆ ಎದ್ದು ಹೋಗಿದ್ವಿ ಅಲ್ವಾ, ಅಂದ್ರೆ ಕೆಲವೊಂದು ಔಷಧಗೋಸ್ಕರ ಎಲ್ಲ ನಾವು ಹೋಗಿದ್ದುಂಟು. 5 ಗಂಟೆಗೆ ಎದ್ದು ಹೋಗ್ತಿದ್ವಿ ಅಲ್ವಾ, ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ಅಲ್ವಾ. ಈ ತರ ಎಲ್ಲ ಏನೇನೋ ವಿಚಾರ ಎಲ್ಲ ಬರ್ತದೆ ಸ್ನೇಹಿತರೆ. ಈ ತರ ಇವಾಗ ನಾನು ARM ಕಡೆ ಹೋಗಿ ಬರ್ತೀನಿ. ಇನ್ನೆಲ್ಲಿ ಹೋಗ್ಬೇಕು, ಇನ್ನೆಲ್ಲಿಲ್ಲ. ಎಣ್ಣೆ ತರೋದರಿ. ಎಣ್ಣೆ ಅಂತಂದ್ರೆ ಕೊಕೊನಟ್ ಆಯಿಲ್ ಆಯ್ತಾ. ನೀವೇನಾದ್ರೂ ಅನ್ಕೊಂಡ್ ಬಿಡೋರಿ. ಫಾರ್ಚೂನ್ ಬೇಕು ನನ್ಗೆ, ಸನ್ಫ್ಲವರ್ ಆಯಿಲ್. ತುಂಬಾ ಚೆನ್ನಾಗಿ ಕೇಳ್ತಿದ್ರು ನನ್ಗೆ, ತಲೆ ಕೂದ್ಲಿಗೆ ಯಾವ ಶಾಂಪು ಹಾಕ್ತೀರಿ ವಿದ್ಯಾ ಅವ್ರಂತೆ. ನಾನು ಹಾಕೋದು ಡವ್ ಶಾಂಪು ಆಯ್ತಾ. ಏನಂದ್ರೆ ಈ PCOS ಇರೋ ರೀಸನ್ ಏನೋ ಗೊತ್ತಿಲ್ಲ, ನನ್ಗೆ ಫುಲ್ ತಲೆ ಕೂದಲೆಲ್ಲ ವೈಟ್ ಆಗಿದೆ. ಆದಷ್ಟು ಕವರ್ ಮಾಡಿ ಬಾಚ್ತೀನಿ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಮೆಹಂದಿ ಎಲ್ಲ ಹಚ್ಕೊಳ್ಬಾರ್ದು. ಇನ್ನ ಮಿಕ್ಕಿದ ಕೂದ್ಲಿಗೂ ಎಫೆಕ್ಟ್ ಆಗ್ತದೆ ಅಂತ 3 months ಈ ತರ ಹಚ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಸೊಲ್ಯೂಷನ್ ಇದ್ರೆ ಹೇಳಿ ಆಯ್ತಾ. ನನ್ಗೆ ಅನ್ಸ್ತದೆ ಇಷ್ಟು ಬೇಗ ನನ್ಗೂ ಅಂದ್ರೆ ತಲೆ ಕೂದಲು ಬೆಳ್ಳಗಾಯ್ತಾ ಅಂತ. ನಾನು ಹಂಗೂನು ತುಂಬಾ ಡಾಕ್ಟರ್ಸ್ಗೆಲ್ಲ ಕೇಳಿದಾಗ ಈ PCOS ಇರೋದ್ರಿಂದ ಹಾಗಾಗ್ತದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂತದ್ದಲ್ವಾ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸ್ನೇಹಿತರೆ. ಈ PCOS ಇರೋರಿಗೆಲ್ಲ ಬೇಗ ತಲೆ ಕೂದಲು ವೈಟ್ ಆಗ್ತದಂತೆ. ಗೊತ್ತಿಲ್ಲ, ಅವ್ರವ್ರ ದೇಹದ ಪ್ರಕೃತಿ ಕೂಡ ಇರಬಹುದು. ಅರ್ಥಕಳಿ. ಹಾ ಅದೇ ಅಷ್ಟೆಲ್ಲ ತರುದಿಲ್ಲ, ಇರ್ಲಿ ಅಂತ. ಇನ್ನ ಸ್ವಲ್ಪ ಬ್ಯಾಂಕ್ ಕಡೆ ಹೋಗ್ಬೇಕಾಯ್ತಾ. ARM ಹೋಗ್ಬೇಕಂತ ಅಷ್ಟೇ ಹೇಳ್ದೆ ನಾನು. ನೋಡೋಣ ಬ್ಯಾಂಕ್ ಕಡೆ ಹೋಗ್ಬೇಕಾ ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟವ್ರನ್ನ ಯಾರಾದ್ರೂ ವಿಚಾರಿಸ್ಕೊಂಡ್ ಬರ್ತೀನೋ ಗೊತ್ತಿಲ್ಲ. ಬ್ಯಾಂಕ್ ಒಳಗಡೆ ಹೋಗ್ತೀನೋ ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನೋ ಅಂತ. ಅಂದ್ರೆ ತುಂಬಾ ಜನ ಗೊತ್ತಿರೋರು ಇದ್ದಾರೆ, ಹಂಗಾಗಿ ಅದು ಒಂದು ವಿಚಾರಿಸ್ಕೊಂಡು ಬರೋದು. ಹೋಗ್ಬಾರಿ. ಮನೆಯಿಂದ ಹೊರಟಿದ್ದೇನೆ. ಮೊದಲಿಗೆ ಬ್ಯಾಂಕ್ ಕಡೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಬೇಕು, ಹಂಗೆ ಬಂದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ ನಾಳೆ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ARM ಗೆ ಬಂದೆ. ಇವತ್ತು ಕರೆಂಟ್ ಇರ್ಲಿಲ್ಲ. ಹೊನ್ನಾವರದಲ್ಲಿ ಫುಲ್ ಕರೆಂಟ್ ತೆಗ್ದಿದ್ರು. ಹೊನ್ನಾವರದಲ್ಲಿ ಅಂತ ಅಲ್ಲ, ಕೆಲವೊಂದು ಹಳ್ಳಿ ಕಡೆ ಕೂಡ ತೆಗ್ದ್ಬಿಡ್ತಾರೆ ಬುಧವಾರದ ದಿನ. ಈ ಕರೆಂಟ್ ರಿಪೇರಿ ಎಲ್ಲ ಮಾಡ್ತಾರೆ. ಈ ಬೆಳಿಗ್ಗೆನೆ ಅಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿರ್ತದೆ, ಈ ಮೊಬೈಲ್ ಅಲ್ಲೆಲ್ಲ ಬಂದಿರ್ತದೆ. ಬೆಳಿಗ್ಗೆ 9 ಗಂಟೆ ಅಥವಾ 10 ಗಂಟೆಯಿಂದ ಸಂಜೆ 4 ಗಂಟೆ ಈ ತರ ಎಲ್ಲ ಹೇಳಿರ್ತಾರೆ. ARM ಅಲ್ಲೂ ಕೂಡ ಕರೆಂಟ್ ಇರ್ಲಿಲ್ಲ. ಕತ್ಲೆನಲ್ಲಿ ಇವತ್ತು ಶಾಪಿಂಗ್ ಮಾಡಿದ್ದಾಯ್ತು. ನಮ್ಮ ಮನೆಯವರು ಅಲ್ಲಲ್ಲಿ ಟಾರ್ಚ್ ಹೊಡೆದ್ರು. ಕತ್ಲೆ ಅಂತಂದ್ರೆ ಫುಲ್ ಕತ್ಲೆ ಏನಲ್ಲ, ಆದ್ರೂನು ಕೂಡ ಕೆಲವೊಂದು ಕಡೆ ಕಾಣಿಸ್ತಾ ಇರ್ಲಿಲ್ಲ. ನನ್ಗೆ ದೇವರಿಗೆ ಧೂಪ ಎಲ್ಲ ಬೇಕಿತ್ತು, ನೆನೆ ಕಟ್ಬೇಕಿತ್ತು. ಹಂಗೆ ಈ ಕಡೆ ಸ್ಪೈಸಸ್ ಬಂದ್ರೆ ಈ ಗರಂ ಮಸಾಲ, ಖಾರ ಪುಡಿ, ಸಾಂಬಾರ್ ಪೌಡರು, ಇನ್ನ ಇಂಗು ಇಂಥದೆಲ್ಲ ಬೇಕಾಗಿತ್ತು. ಎಲ್ಲಾನು ತಗೊಂಡೆ ಇಲ್ಲಿ. ನನ್ಗೆ ಎವರೆಸ್ಟ್ ಔಟ್ ತೀಕಾಲಾಲ್ ಖಾರ ಪುಡಿ ತುಂಬಾ ಇಷ್ಟ ಆಗ್ತದೆ ಆಯ್ತಾ. ಮಿಕ್ಕಿದ್ ಯಾವ್ದೇ ಖಾರ ಪುಡಿ ತಂದ್ರೂ ಕೂಡ ಸರಿ ಅಂತ ಅನ್ಸೋದೇ ಇಲ್ಲ. ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಿರ್ಲಿಲ್ಲ. ನಾನ್ ಸ್ವಲ್ಪ ಚಿಕ್ಕ ಪ್ಯಾಕೆಟ್ ತರ್ತೀನಿ. ಇನ್ನ ಸುಮಾರಷ್ಟು ನಾನು ಖರೀದಿ ಮಾಡಿದ್ದೆ ARM ಅಲ್ಲಿ. ಹಾಗೆ ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ. ಶಾಪಿಂಗ್ ಆಯ್ತು.
ನಮ್ಮ ಅಜ್ಜಿ ಕೊಟ್ಟು ಬರ್ಲಾ ಟೋಸ್ಟ್. ARM ಅಲ್ಲಿ ನನ್ ಮಗಂಗೆ ಚಾಕ್ಲೇಟ್ ತಗೊಂಡಿದ್ದೆ, 2 ಮಂಚು, 2 ಮಿಲ್ಕಿ ಬಾರು. ಇದು 10 ರೂಪಾಯಿ ಸಿಕ್ಕಿಲ್ಲ ಮಿಲ್ಕಿ ಬಾರ್ ಪಿಂಕ್ ಕಲರ್ ಅಲ್ಲಿ. ಇನ್ನ ಒಂದ್ 20 ರೂಪಾಯಿದು ಕಿಟ್ ಕ್ಯಾಟ್, ಹಾಗೆ ಒಂದೆರಡು ಚಾಕ್ಲೇಟ್. ಮೀಶೋ ಇಂದ ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ತರಿಸಿದೀನಿ. ಬನ್ನಿ ಇವಾಗ ಒಂದೊಂದೇ ಓಪನ್ ಮಾಡೋಣ, ಏನೇನ್ ತರಿಸಿದೀನಿ ಅಂತ ನೋಡೋಣ ಆಯ್ತಾ. 2 ನಾನು ನೆಕ್ ಪೀಸ್ ಅನ್ನ ತರಿಸಿದೀನಿ, ಇನ್ನ ಒಂದು ಬ್ಯಾಂಗಲ್ ತರಿಸಿದೀನಿ. ಹೇಗ್ ಬಂದಿದೆ ಅಂತ ನೋಡುವ. ಮೊದಲನೇ ಪಾರ್ಸಲ್ ಓಪನ್ ಮಾಡಿದೆ, ಬಂದಿರೋದು ಬ್ಯಾಂಗಲ್ ಜೊತೆ ಒಂದು ರಿಂಗ್ ಕೂಡ ಬಂದಿದೆ ಆಯ್ತಾ. ನಾನೊಂದು ಮಿಸ್ಟೇಕ್ ಮಾಡಿದೀನಿ, ಏನಂತಂದ್ರೆ 2.2 ಸೈಜ್ ಬ್ಯಾಂಗಲ್ ತರಿಸಿದೀನಿ, ನನಗೆ 2.4 ಬೇಕಾಗ್ತಿದೆ. ನೀವು ಕೇಳ್ಬಹುದು ನಿಮ್ಗೆ ಗೊತ್ತಾಗ್ಲಿಲ್ವಾ ವಿದ್ಯಾ ಅವ್ರೆ ಅಂತ. ಏನಂತಂದ್ರೆ ನಾನು ಯಾವಾಗ್ಲೂ ಇಲ್ಲಿ ಲೋಕಲ್ ಶಾಪ್ ಅಲ್ಲಿ ಬಳೆ ತರೋದಕ್ಕೆ ಹೋಗ್ತೀನಿ ಅಲ್ವಾ, ಅಂದ್ರೆ ಈ ತರ ಏನ್ ಹೇಳ್ತೀವಿ ನಾವು, ಈ ತರ ಹಸಿರು ಕಲರ್ ಬ್ಯಾಂಗಲ್ ತರೋದಕ್ಕೆ ಹೋಗ್ತೀನಿ ಅಲ್ವಾ ನಾನು ಯಾವಾಗ್ಲೂ. ನಾನು ಅಲ್ಲಿ ಸೈಜ್ ಎಲ್ಲ ಹೇಳೋದಿಲ್ಲ, ನನ್ನ ಸೈಜಿನ ಬ್ಯಾಂಗಲ್ ಕೊಡ್ರಿ ಅಂತ ಕೈ ತೋರಿಸ್ತೀನಿ, ಅವ್ರು ಕೊಡ್ತಾರೆ, ತಗೊಂಡ್ ಬಂದು ಮನೆಯಲ್ಲಿ ಹಾಕೊಳ್ತಾ ಇದ್ದೆ. ಹಾಗಾಗಿ ನನ್ಗೆ ಸ್ವಲ್ಪ ಸೈಜ್ದು ಗೊತ್ತಾಗಿಲ್ಲ ಆಯ್ತಾ. ನಾನು 2.2 ತರಿಸ್ಬಿಟ್ಟಿದ್ದೆ, ನನ್ಗೆ 2.4 ಬೇಕಾಗ್ತದೆ. ನಂತರ ಯಾರಾದ್ರೂ ಸಣ್ಣ ಇರೋರು ಬ್ಯಾಂಗಲ್ ಖರೀದಿ ಮಾಡ್ತಾ ಇದ್ರೆ 2.4 ಅನ್ನ ತಗೊಳ್ಳಿ. ಇದು ಹಾಕಿ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ ಇವಾಗ. ತುಂಬಾ ಚೆನ್ನಾಗಿದೆ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ಒಂದು ಕ್ಲಿಪ್ಪಿಂಗ್ ಅನ್ನ ಅಟ್ಯಾಚ್ ಮಾಡಿದೀನಿ. ಇದ್ರದ್ದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ಸೇಮ್ ಗೋಲ್ಡ್ ಬ್ಯಾಂಗಲ್ ತರ ಇದೆ. ಪರ್ಸನಲಿ ಒಂದ್ ಬೇಕಿತ್ತು ಆಯ್ತಾ, ಒಂದು ಸೆಟ್, ಹಂಗಾಗಿ ತರಿಸಿದ್ದಾಗಿತ್ತು. ನೋಡಿದ್ರೆ ಇದು ಸೈಜ್ ಆಗೋದಿಲ್ಲ, ರಿಟರ್ನ್ ಕಳ್ಸೋದೇನೆ, ಏನು ಮಾಡೋದಕ್ಕಾಗೋದಿಲ್ಲ. ನನ್ನ ಹತ್ರ ಗೋಲ್ಡ್ ಬ್ಯಾಂಗಲ್ ಇದೆ, ತುಂಬಾ ದೊಡ್ಡದು ಅದು. ನಾನು ಬರ್ತಾ ಬರ್ತಾ ತೀರಾ ವೀಕ್ ಆಗ್ತಾನೆ ಇದ್ದೀನಿ, ಅದು ಇಲ್ಲಿಗೆ ಬರ್ತದೆ, ಅಷ್ಟು ಲೂಸ್ ಇದೆ, ಹಂಗಾಗಿ ತರಿಸಿದ್ದಾಗಿತ್ತು. ಇದು ಆಗೋದಿಲ್ಲ. ರಿಂಗುನು ಅಷ್ಟೇ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಗಟ್ಟಿ ಇದೆ ಆಯ್ತಾ, ಸಿಕ್ಕಾಪಟ್ಟೆ ಗಟ್ಟಿ ಇದೆ ಬ್ಯಾಂಗಲ್. ಇದು ಬಂದು 2ನೇ ಪಾರ್ಸಲ್. ಇದು ನೆಕ್ ಪೀಸು 2 ರೀತಿ ತರಿಸಿದೀನಿ, ನೋಡೋಣ ಇದು ಹೇಗ್ ಬಂದಿದೆ ಅಂತ. ಇದು ಬಂದು ನೆಕ್ ಪೀಸು. ಇದನ್ನ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ, ಹೀಗೆ ಕೈನಲ್ಲಿ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಆಯ್ತಾ. ನೋಡೋಣ ಹಾಕೊಂಡ್ರೆ ಹೆಂಗ್ ಕಾಣಿಸ್ತದೆ ಅಂತ. ಈ ತರ ಇದೆ ಹಾಕೊಂಡಾಗ. ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಿಂದ ಕ್ಲಿಯರ್ ಆಗಿ ತೋರಿಸಿರ್ತೀನಿ ಆಯ್ತಾ ಇದನ್ನೆಲ್ಲಾನು. ಹಂಗೆ ಚೆನ್ನಾಗಿದೆ. ಇನ್ನ ಒಂದು ಈ ತರ ಜ್ಯುವೆಲ್ರಿ ಎಲ್ಲ ತರಿಸ್ತೀರಿ ಅಲ್ವಾ ಆನ್ಲೈನ್ ಅಲ್ಲಿ, ಯಾವುದೇ ಇದ್ರಲ್ಲಿ ಆಗಿರ್ಬೋದು, ಆನ್ಲೈನ್ ಇಂದ ತರಿಸಿದಾಗ ವಿಡಿಯೋ ಮಾಡ್ತಾ ಮಾಡ್ತಾ ಓಪನ್ ಮಾಡಿ. ಯಾಕೆ ಅಂತಂದ್ರೆ ಕೆಲವೊಮ್ಮೆ ಡ್ಯಾಮೇಜ್ ಬರುವಂತಹ ಸಾಧ್ಯತೆ ಇರ್ತದೆ. ಎಲ್ಲಾ ಟೈಮ್ ಅಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಡ್ಯಾಮೇಜ್ ಪೀಸ್ ಅನ್ನ ನಮ್ಗೆ ಕೊಡ್ತಾರೆ ಅಂತಲ್ಲ, ಬರ್ತಾ ಕೆಲವೊಮ್ಮೆ ಈ ತರ ಜ್ಯುವೆಲ್ರೀಸ್ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರ್ತದೆ. ಅಂದ್ರೆ ಯಾವಾಗ್ಲೂ ಆಗ್ತದೆ ಅಂತ ಅಲ್ಲ, ನಿಮ್ಮ ಸೇಫ್ಟಿಗೆ ನಾನು ಹೇಳ್ತಾ ಇರೋದಷ್ಟೇನೆ, ಇನ್ನೇನಿಲ್ಲ. ಇದು ಬಂದು ಕೊನೆಯ ಜ್ಯುವೆಲ್ರಿ, ಇದನ್ನು ಕೂಡ ಓಪನ್ ಮಾಡ್ತೀನಿ ಬನ್ನಿ. ಈ ಜ್ಯುವೆಲ್ರಿನೂ ಅಷ್ಟೇನೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿರ್ತೀನಿ ಆಯ್ತಾ. ಇದನ್ನ ಹಾಕೊಂಡ್ ನೋಡೋಣ. ಇದಕ್ಕೆ ಈ ತರ ಕೊಂಡಿ ಕೂಡ ಇದೆ, ಏನ್ ಹೇಳ್ತಾರೆ, ಆದ್ರೆ ನನ್ಗೆ ಹಿಂಗೇನೆ ಆಗ್ತದೆ ಇದು, ಹಾಗಾಗಿ ನಾನು ಮತ್ತೆ ಈ ಕೊಂಡಿ ತೆಗಿತಾ ಇಲ್ಲ. ಚಂದ ಇದೆ. ಇವಾಗೆಲ್ಲ ಒಬ್ಬೊಬ್ರು ಮಾಡಿಸಿ ಹಾಕೊಳ್ತಾರೆ ಇದನ್ನ. ಈ ತರ ಮಾಪ್ ಕೂಡ ಇದೆ, ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅಂದ್ರೆ ಲೇಯರ್ ತರ ಬರ್ತದಲ್ವಾ, ಆ ತರ ಇದೆ ಇದು. ಇದನ್ನ 2 ರೀತಿನಲ್ಲಿ ಮಾಡ್ತಾರೆ, ಗೋಲ್ಡ್ ಅಲ್ಲೂ ಕೂಡ ಆಯ್ತಾ. ತುಂಬಾ ಜನ ನೀವು ಅಬ್ಸರ್ವ್ ಮಾಡಿರ್ಬಹುದು. ಒಂದೇನಂತಂದ್ರೆ ಚೈನ್ ಬರ್ತದೆ, ಚೈನ್ ಅಲ್ಲಿ ಮಾಡಿರ್ತಾರೆ. ಇನ್ನ ಒಂದು ಈ ತರ ಸ್ವಲ್ಪ ಗುಂಡಿನ ಸರ ಇರ್ತದಲ್ವಾ, ಆ ತರ ಮಾಡಿರ್ತಾರೆ. ಇದು ಸ್ವಲ್ಪ ಈ ಗುಂಡ್ ಸರ ಬರ್ತದಲ್ವಾ, ಆ ತರ ಮಾಡಿರುವಂತದ್ದು ಚೆನ್ನಾಗಿದೆ. ಈ ಕಡೆ ಒಂದೊಂದು ಏನ್ ಹೇಳ್ತಾರೆ, ಮಾಪ್ ಅಂತ ಹೇಳ್ತಾರೆ ಇದಕ್ಕೆ, ಅನ್ಕೊಂಡಿದೀನಿ, ಗೊತ್ತಿಲ್ಲ, ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಇದು ಎಲ್ಲದ್ರದ್ದು ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಂಗೇನೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಆಯ್ತಾ. ಚೆನ್ನಾಗಿದೆ. ಸಿಮಿಲರ್ ಪ್ರಾಡಕ್ಟ್ ಇದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಇಂದು ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಮೀಶೋನಲ್ಲೇ ಖರೀದಿ ಮಾಡ್ಬೇಕಂತಂದಲ್ಲಿ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಯ್ತಾ. ರಾತ್ರಿ ಊಟಕ್ಕೆ ನಾನು ಇವತ್ತು ರೊಟ್ಟಿ ಮಾಡಿದ್ದೆ. ಇವತ್ತು ತುಂಬಾ ದಿನದ ಕೆಲಸ ಒಂದು ಪೆಂಡಿಂಗ್ ಇತ್ತು ಆಯ್ತಾ. ತುಂಬಾ ದಿನದಿಂದ ನಾನು ಹೇಳ್ತಾನೆ ಇದ್ದೆ ನಮ್ಮ ಮನೆಯವರಿಗೆ, ಇಲ್ಲಿ ಒಂದು ಈ ಪ್ಲೈವುಡ್ ಏನಾದ್ರೂ ಹಾಕೊಡಿ ಅಂತ ಇಲ್ಲಿ ಕಿಚನ್ಗೆ. ನನ್ಗೆ ಪಾತ್ರೆ ಇಡೋದಕ್ಕೆ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇರ್ಲಿಲ್ಲ ಆಯ್ತಾ. ಅಂದ್ರೆ ಒಂದಿಷ್ಟು ಇಂಡಸ್ ವ್ಯಾಲಿ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ಬಾಕ್ಸ್ ಅಲ್ಲೇ ಇಟ್ಟಿದ್ದೆ ನಾನು, ಇನ್ನ ಸರಿಯಾಗಿ ಜೋಡ್ಸಿ ಇಟ್ಕೊಂಡಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಇಲ್ಲಿ
ಡ್ರಿಲ್ ಹೊಡೆದು ಒಂದು ಪ್ಲೈವುಡ್ ಹಾಕೊಡಿ ಅಂತ ಕೇಳಿದ್ದೆ. ನಮ್ಮನೆಯವರು ಭಾವ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಈ ವಸ್ತುಗಳೆಲ್ಲ ತಂದಿದ್ರು. ಭಾವ ಅವರು ಅಲ್ಯೂಮಿನಿಯಂ ವರ್ಕ್ ಮಾಡ್ತಾರಲ್ವಾ, ಹಾಗಾಗಿ ಇವಾಗ ಸ್ವಲ್ಪ ಕಟ್ ಪೀಸ್ ಎಲ್ಲ ತಂದು ಜಾಯಿಂಟ್ ಮಾಡ್ಬಿಟ್ಟು ಡ್ರಿಲ್ ಹೊಡಿತಾ ಇದಾರೆ ಇದನ್ನ ಫಿಟ್ ಮಾಡೋದಕ್ಕೆ. ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆನು ಇಡೋದಕ್ಕಾಗ್ಬೇಕು ಆ ತರ ಪ್ಲೈವುಡ್ ಅನ್ನ ಹಾಕಿ ಅಂತ ಕೇಳಿದ್ದೆ ಇವರಿಗೆ, ಆಯ್ತಾ. ಅಂದ್ರೆ ಇವಾಗ ಏನಿದೆ ಅಲ್ವಾ, ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಡೋದಕ್ ಆಗೋದಿಲ್ಲ, ಚಿಕ್ಕ ಚಿಕ್ಕ ಪಾತ್ರೆ ಮಾತ್ರ. ಏನಕ್ಕೆ ಅಂತಂದ್ರೆ ಕಿಚನ್ ಕಟ್ಟೆಗೂನು ಆ ಪ್ಲೈವುಡ್ಗುನು ಜಾಸ್ತಿ ಗ್ಯಾಪ್ ಇಲ್ಲ, ಹಂಗಾಗಿ ದೊಡ್ಡ ದೊಡ್ಡ ಪಾತ್ರೆ ಇಡೋದಕ್ ಆಗ್ತಿರ್ಲಿಲ್ಲ. ಈ ಬಾರಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಇಡೋ ತರಾನೇ, ಅಂದ್ರೆ ಸ್ವಲ್ಪ ಇದನ್ನ ಫಿಕ್ಸ್ ಮಾಡ್ಕೊಡಿ ಅಂತ ಕೇಳಿದ್ದೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಈ ತರ ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನ ಜೋಡ್ಸ್ಕೊಳ್ಬೇಕು ಪಾತ್ರೆ ಎಲ್ಲಾನು. ರಾತ್ರಿ ಬೇರೆ ಆಗಿತ್ತು, ರಾತ್ರಿ 9:30 9:45 ಆಗ್ಬಿಟ್ಟಿತ್ತು ಇವ್ರು ಇದನ್ನೆಲ್ಲ ತಂದು ಫಿಕ್ಸ್ ಮಾಡುವಾಗ. ಹಾಗಾಗಿ ನಾಳೆ ಎಲ್ಲ ಪಾತ್ರೆ ಜೋಡ್ಸ್ಕೊಂಡ್ರೆ ಆಯ್ತು ಅಂತ ನಾನ್ ಸುಮ್ನೆ ಆದೆ. ಹಶ್ವೆ ಬೇರೆ ಆಗ್ತಾ ಇತ್ತು ನನ್ಗೆ, ಹಂಗಾಗಿ ನಾಳೆ ಎಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಪಾತ್ರೆ ಎಲ್ಲಾ ಜೋಡ್ಸ್ಕೊಳ್ತೀನಿ. ಇವತ್ ಹಂಗೆ ಇರ್ಲಿ ಅಂತ ನಾನು ಅಷ್ಟಕ್ಕೆ ಬಿಟ್ಟೆ. ಇಲ್ಲಿ ನೀರಿನ ಡ್ರಮ್ ಎಲ್ಲ ಇಡ್ತಾ ಇದ್ದೆ ನಾನು. ಇವಾಗ ನೀರಿನ ಡ್ರಮ್ಮಿನ ಜಾಗನ ಸ್ವಲ್ಪ ಚೇಂಜ್ ಮಾಡ್ತೀನಿ. ನೀರು ಮತ್ತೆ ಗ್ಯಾಸ್ ಸಿಲಿಂಡರ್ ಒಂದೇ ಕಡೆ ಇಡ್ಬಾರ್ದಂತೆ ತುಂಬಾ ಜನ ಹೇಳ್ತಾರೆ, ನನಗ್ ಗೊತ್ತಿಲ್ಲ ಸ್ನೇಹಿತರೆ. ಹಂಗಾಗಿ ನಾನ್ ಸ್ವಲ್ಪ ಈ ಕಡೆನೆ ಇಡ್ಬೇಕು. ಸ್ವಲ್ಪ ನಾಳೆ ಎಲ್ಲಾನು ಸೆಟ್ ಮಾಡ್ಕೊಳ್ತೀನಿ. ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.